ಆ ರೀತಿ ಒಂದು ಆಮೇಲೆ ಎಲ್ಲಿವರೆಗೂ ಹೋದ್ರು ಇವರು ಅಂದ್ರೆ ನಾವು ಸಿವಿಲ್ ವಾರ್ ಮಾಡ್ತೀವಿ ಅಂತೆಲ್ಲ. ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿಲ್ಲ, ಸಿವಿಲ್ ವಾರ್ ಆಗುತ್ತೆ. ಅಲ್ಲ ನಾವೆಲ್ಲಿ ಮಾಡ್ತೀವಿ ಸಿವಿಲ್ ವಾರ್? ಜನ ದಂಗೆ ಹೇಳ್ತಾರೆ. ರೈತರು ಹೋರಾಟ ದಂಗೆ ಅಲ್ವಾ ಅದು? ರೈತರ ವಿರುದ್ಧ ಜಲಪಿರಂಗಿಗಳು ರೈತರ ಹೋರಾಟನ. ಸತೀಶ್ ಜಾರಕಿಹೊಳಿ ಅವರ ಪುತ್ರಿ 52,000 ಲೀಡಲ್ಲಿ ಇದ್ದಾರೆ. ಜಾರಕಿಹೊಳಿ ಫ್ಯಾಮಿಲಿ ಅಂತ ಬಂದಾಗ ಅವ್ರ ಬ್ರದರ್ಸ್ 3 ಜನ ಇದ್ದಾರೆ, ಲಖನ್ ಇದ್ದಾರೆ. ಅವ್ರ ಫ್ಯಾಮಿಲಿ ಅಂತ ಬಂದಾಗ ಫ್ಯಾಮಿಲಿ ಅವ್ರನ್ನ ಗೆಲ್ಲಿಸ್ತಾರೆ ಅಂತ ಅನ್ಸುತ್ತೆ. ಇದನ್ನ ನೋಡಿದ್ರೆ 52,000 ಲೀಡು ಜಾರಕಿಹೊಳಿ ಫ್ಯಾಮಿಲಿಯ ಪುತ್ರಿಗೆ. ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಮಗಳಾಗಿದ್ರೆ ಸಾಕು, ಜಾರಕಿಹೊಳಿ ಕುಟುಂಬದವರು ಅಂತ ಗೆಲ್ಲಿಸ್ಬಿಡ್ತಾರೆ ಅನ್ನೋ ಲೆಕ್ಕದಲ್ಲಿ. ಸೊ ಅಲ್ಲಿ ಬಿಜೆಪಿ ಜಾರಕಿಹೊಳಿ ಸೋತಿದ್ರಲ್ಲ ಅವಾಗ್ಲೂ ಕೂಡ ಅಲ್ಲಲ್ಲ, ಅದು ಜನ ಆ ಥರ ತೀರ್ಮಾನ ಮಾಡಿದ್ರೆ ನಾವು ನೀವೇನ್ ಮಾಡಕ್ಕಾಗಲ್ಲ. ಅಲ್ಲ, ಯಾಕೆಂದ್ರೆ ಜನಗಳಿಗೆ ಅದು ಬೇಕು ಅನ್ನೋದ. ಈಗ ನೀವು ಮತ್ತೆ 303 ಅದೇ ಹಗ್ಗ ಜಗ್ಗಾಟ ಹಾವು ಏಣಿ ಆಟ ಅಂತೂ ಆಗ್ತಾ ಇದೆ. ರಮೇಶ್ ಜಿಗಜಿಣಗಿ 10,000 ಮತಗಳ ಲೀಡಲ್ಲಿದ್ದಾರೆ. ಕಾಂಗ್ರೆಸ್ ರಾಯಚೂರಿನಲ್ಲಿ 11,000 ಮತಗಳ ಲೀಡಲ್ಲಿದೆ. ಸೊ ಸದ್ಯಕ್ಕೆ ಅಸ್ವರ್ ನಾವು ಕಾಂಗ್ರೆಸ್ ಒಂದು 8-9 ನಂಬರಲ್ಲಿ ಲೀಡ್ ಇದೆ. ಬಟ್ ಎಲ್ಲೂ ಕೂಡ ಅಧಿಕೃತ ಗೆಲುವನ್ನ ಈವರೆಗೂ ದಾಖಲು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ವೆರಸ್ ಬಿಜೆಪಿ 4 ಗೆಲುವು ಈಗಾಗಲೇ ಆಗಿದೆ. ಬಟ್ ಅಧಿಕೃತ ಘೋಷಣೆ ಮಾಡೋದೊಂದೇ ಬಾಕಿ ಉಳ್ಕೊಂಡಿರೋದು. ಆದ್ರೆ ನೋಡಿ ಸರ್, ಏನೋ ಅವರು ಟಕಾಟಕ್ ದುಡ್ಡು ಬರುತ್ತೆ ಅಂತೇಳಿ 12,000 ಅಕೌಂಟ್ಗಳು ಕರ್ನಾಟಕದಲ್ಲಿ ಓಪನ್ ಆದ. 12,000 ಅಲ್ಲಿ ಓಟ್ ಹಾಕಿ ಇಲ್ಲಿ ಬಂದು ಅಕೌಂಟ್ಗೆ ನಿಂತ್ರ. ಅಲ್ಲಿ ಏನಂತಂದರೆ ಅವಾಗಿನ್ನೂ ಅಂದರೆ ಅದಿನ್ನೂ ಓಟ್ ಹಾಕೋದು ಅಂತಂದರೆ ಇನ್ನೂ ಅದು ಎಲೆಕ್ಷನ್ನೇ ಆಗದೆ ಗೆಲ್ಲದೆ ಇದು ನೀವು ಅಕೌಂಟ್ ಓಪನ್ ಮಾಡೋದು ಹೇಗಿದೆ. ಆದರೆ ಇಲ್ಲಿ ಏನಂತಂದರೆ ಬಡತನನ ನೀವು ಅದ್ರ ಮೇಲೆ ರಾಜಕೀಯ ಮಾಡಿದ್ದು ಸರಿನೋ ಏನೋ, ಆದರೆ ಅದು ಅಪಹಾಸ್ಯ ಮಾಡಿದ. ಅಲ್ಲ, ಜನರಿಗೆ ಅಷ್ಟು ಒತ್ತಡ ಇದೆ, ಆರ್ಥಿಕವಾದಂತ ಸಮಸ್ಯೆಗಳು ನಿಮ್ಗೆ ಅದು ಕಾಣಿಸುತ್ತೆ. ಬಡ ಮತ್ತೆ ಮಧ್ಯಮ ವರ್ಗದವರು ಅನುಭವಿಸ್ತಾರೆ. ವೋಟರ್ಸ್ಗಳ ಚಮತ್ಕಾರ ಜೊತೆಗೆ ಈ ಏನು ಕರ್ನಾಟಕದ ವಿಚಾರಕ್ಕೆ ಮಾತಾಡ್ದಂಗೆ ಇಲ್ಲೇನಾಗಿದೆ ಅಂತಂದ್ರೆ, ಈ ಉಚಿತ ಕೊಡ್ತಾ ಇರೋದ್ರಿಂದ ಕರ್ನಾಟಕ ಮುಳುಗೋಯ್ತದೆ, ದೇಶ ಮುಳುಗೋಗುತ್ತೆ ಅನ್ನೋ ಒಂದು ಅಪಪ್ರಚಾರ ಇದೆಯಲ್ಲ, ಆ ಅಪಪ್ರಚಾರ ಎಲ್ಲ ವರ್ಕೌಟ್ ಆಗ್ತಿದೆ ಅನ್ಸುತ್ತದೆ. ಬಟ್ ಅಲ್ಲ ನೋಡಿ ಸರ್, ಈಗ 1 ಲಕ್ಷ ಪರ್ ಒಂದು ಕುಟುಂಬದ ಒಂದು ಹೆಣ್ಣು ಮಗುಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅಂತಂದ್ರೆ, ನಾವು ನಿನ್ನೆ ಅದ್ರ ಬಗ್ಗೆ ಲೆಕ್ಕಾಚಾರ ಮಾಡಿದ್ರೆ ಹೆಚ್ಚು ಕಡಿಮೆ 33,000 ಕೋಟಿ, 33 ಲಕ್ಷ ಕೋಟಿ. ನಿಮಗೆ 47.6 ಲಕ್ಷ ಕೋಟಿ ಭಾರತದ ಬಜೆಟ್ ಇರೋ ಸಂದರ್ಭದಲ್ಲಿ 33 ಲಕ್ಷ ಕೋಟಿನ ಕೇವಲ ಒಂದು ಯೋಜನೆಗೆ ನೀವು ಯುಟಿಲೈಸ್ ಮಾಡ್ತೀರಿ ಅಂತ ಹೇಳೋದನ್ನ